ರಾಜ್ಯದಾದ್ಯಂತ ರೈತರ ಪ್ರತಿಭಟನೆ ಜೋರಾಗಿದೆ. ಒಂದ್ ಕಡೆ ಕಬ್ಬು ಬೆಳೆಗಾಗಿ ಮತ್ತೊಂದು ಕಡೆ ಮೆಕ್ಕೆಜೋಳಕ್ಕಾಗಿ ಪ್ರತಿಭಟನೆ ನಡೀತಾ ಇದೆ. ಬೆಂಬಲ ಬೆಲೆಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿ ಹೊನ್ನಾಳಿ ಎಪಿಎಂಸಿಯಲ್ಲಿಯೂ ಕೂಡ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಭತ್ತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನಿಗದಿಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿರೋದು ಹೊನ್ನಾಳಿಯ ಎಪಿಎಂಸಿಯಲ್ಲಿ ರೈತರು. ತಕ್ಷಣ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿದ್ದಾರೆ ರೈತರು. ಬೆಂಬಲ ಬೆಲೆ ನಿಗದಿ ಮಾಡದೇ ಇದ್ರೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಎಚ್ಚರಿಕೆಯನ್ನು ನೀಡಿರೋದು. ನಿಮ್ಮ ಹೆಸರೇನು? 1500, 600, 1800 ಭಾಳ ಮೆಕ್ಕೆಜೋಳ ಇನ್ನೇನು ಒಣಗಿದ್ರೆ 1850, 900 ಖರೀದಿ ಮಾಡ್ತಾರೆ ಅಂತ ಹೇಳ್ತಾರೆ. ವರ್ತಕರು ಅದೇ ಹೇಳ್ತಾರೆ, ರೈತರು ಅದೇ ಹೇಳ್ತಾ ಇದ್ದಾರೆ. ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ವಿ, ಒಂದು ವಾರ. ಮತ್ತು ಭತ್ತ ಅದು ಸೀಸನ್ ಪ್ರಾರಂಭ ಆಗುತ್ತೆ. ಭತ್ತ ಒಂದು ಎಕರೆಗೆ 30,000 ರೂಪಾಯಿಗೆ ಹೆಚ್ಚು ಖರ್ಚು ಬರುತ್ತೆ. ಭತ್ತ ಮತ್ತು ಮೆಕ್ಕೆಜೋಳ ಎಲ್ಲ ಒಂದು ಕಡೆ ಸರ್ಕಾರ ವರ್ತಕರ ಪರವಾಗಿರ್ತಕ್ಕಂಥ ಸರ್ಕಾರ ಅಥವಾ ಮಧ್ಯವರ್ತಿಗಳ ದಲ್ಲಾಳಿಗಳ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ, ಅಭಿವೃದ್ಧಿ ಅಂತೂ. ರಾಜ್ಯದಾದ್ಯಂತ ರೈತರ ಪ್ರತಿಭಟನೆ ಜೋರಾಗಿದೆ. ಒಂದ್ ಕಡೆ ಕಬ್ಬು ಬೆಳೆಗಾಗಿ ಮತ್ತೊಂದು ಕಡೆ ಮೆಕ್ಕೆಜೋಳಕ್ಕಾಗಿ ಪ್ರತಿಭಟನೆ ನಡೀತಾ ಇದೆ. ಬೆಂಬಲ ಬೆಲೆಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿ ಹೊನ್ನಾಳಿ ಎಪಿಎಂಸಿಯಲ್ಲಿಯೂ ಕೂಡ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಭತ್ತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನಿಗದಿಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿರೋದು ಹೊನ್ನಾಳಿಯ ಎಪಿಎಂಸಿಯಲ್ಲಿ ರೈತರು. ತಕ್ಷಣ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿದ್ದಾರೆ ರೈತರು. ಬೆಂಬಲ ಬೆಲೆ ನಿಗದಿ ಮಾಡದೇ ಇದ್ರೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಎಚ್ಚರಿಕೆಯನ್ನು ನೀಡಿರೋದು. ನಿಮ್ಮ ಹೆಸರೇನು? 1500, 600, 1800 ಭಾಳ ಮೆಕ್ಕೆಜೋಳ ಇನ್ನೇನು ಒಣಗಿದ್ರೆ 1850, 900 ಖರೀದಿ ಮಾಡ್ತಾರೆ ಅಂತ ಹೇಳ್ತಾರೆ. ವರ್ತಕರು ಅದೇ ಹೇಳ್ತಾರೆ, ರೈತರು ಅದೇ ಹೇಳ್ತಾ ಇದ್ದಾರೆ. ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ವಿ, ಒಂದು ವಾರ. ಮತ್ತು ಭತ್ತ ಅದು ಸೀಸನ್ ಪ್ರಾರಂಭ ಆಗುತ್ತೆ. ಭತ್ತ ಒಂದು ಎಕರೆಗೆ 30,000 ರೂಪಾಯಿಗೆ ಹೆಚ್ಚು ಖರ್ಚು ಬರುತ್ತೆ. ಭತ್ತ ಮತ್ತು ಮೆಕ್ಕೆಜೋಳ ಎಲ್ಲ ಒಂದು ಕಡೆ ಸರ್ಕಾರ ವರ್ತಕರ ಪರವಾಗಿರ್ತಕ್ಕಂಥ ಸರ್ಕಾರ ಅಥವಾ ಮಧ್ಯವರ್ತಿಗಳ ದಲ್ಲಾಳಿಗಳ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ, ಅಭಿವೃದ್ಧಿ ಅಂತೂ. ರಾಜ್ಯದಾದ್ಯಂತ ರೈತರ ಪ್ರತಿಭಟನೆ ಜೋರಾಗಿದೆ. ಒಂದ್ ಕಡೆ ಕಬ್ಬು ಬೆಳೆಗಾಗಿ ಮತ್ತೊಂದು ಕಡೆ ಮೆಕ್ಕೆಜೋಳಕ್ಕಾಗಿ ಪ್ರತಿಭಟನೆ ನಡೀತಾ ಇದೆ. ಬೆಂಬಲ ಬೆಲೆಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿ ಹೊನ್ನಾಳಿ ಎಪಿಎಂಸಿಯಲ್ಲಿಯೂ ಕೂಡ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಭತ್ತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನಿಗದಿಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿರೋದು ಹೊನ್ನಾಳಿಯ ಎಪಿಎಂಸಿಯಲ್ಲಿ ರೈತರು. ತಕ್ಷಣ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿದ್ದಾರೆ ರೈತರು. ಬೆಂಬಲ ಬೆಲೆ ನಿಗದಿ ಮಾಡದೇ ಇದ್ರೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಎಚ್ಚರಿಕೆಯನ್ನು ನೀಡಿರೋದು. ನಿಮ್ಮ ಹೆಸರೇನು? 1500, 600, 1800 ಭಾಳ ಮೆಕ್ಕೆಜೋಳ ಇನ್ನೇನು ಒಣಗಿದ್ರೆ 1850, 900 ಖರೀದಿ ಮಾಡ್ತಾರೆ ಅಂತ ಹೇಳ್ತಾರೆ. ವರ್ತಕರು ಅದೇ ಹೇಳ್ತಾರೆ, ರೈತರು ಅದೇ ಹೇಳ್ತಾ ಇದ್ದಾರೆ. ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ವಿ, ಒಂದು ವಾರ. ಮತ್ತು ಭತ್ತ ಅದು ಸೀಸನ್ ಪ್ರಾರಂಭ ಆಗುತ್ತೆ. ಭತ್ತ ಒಂದು ಎಕರೆಗೆ 30,000 ರೂಪಾಯಿಗೆ ಹೆಚ್ಚು ಖರ್ಚು ಬರುತ್ತೆ. ಭತ್ತ ಮತ್ತು ಮೆಕ್ಕೆಜೋಳ ಎಲ್ಲ ಒಂದು ಕಡೆ ಸರ್ಕಾರ ವರ್ತಕರ ಪರವಾಗಿರ್ತಕ್ಕಂಥ ಸರ್ಕಾರ ಅಥವಾ ಮಧ್ಯವರ್ತಿಗಳ ದಲ್ಲಾಳಿಗಳ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ, ಅಭಿವೃದ್ಧಿ ಅಂತೂ. ರಾಜ್ಯದಾದ್ಯಂತ ರೈತರ ಪ್ರತಿಭಟನೆ ಜೋರಾಗಿದೆ. ಒಂದ್ ಕಡೆ ಕಬ್ಬು ಬೆಳೆಗಾಗಿ ಮತ್ತೊಂದು ಕಡೆ ಮೆಕ್ಕೆಜೋಳಕ್ಕಾಗಿ ಪ್ರತಿಭಟನೆ ನಡೀತಾ ಇದೆ.
ಬೆಂಬಲ ಬೆಲೆಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿ ಹೊನ್ನಾಳಿ ಎಪಿಎಂಸಿಯಲ್ಲಿಯೂ ಕೂಡ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಭತ್ತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನಿಗದಿಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿರೋದು ಹೊನ್ನಾಳಿಯ ಎಪಿಎಂಸಿಯಲ್ಲಿ ರೈತರು. ತಕ್ಷಣ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿದ್ದಾರೆ ರೈತರು. ಬೆಂಬಲ ಬೆಲೆ ನಿಗದಿ ಮಾಡದೇ ಇದ್ರೆ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಎಚ್ಚರಿಕೆಯನ್ನ ನೀಡಿರೋದು. ನಾವು ಅಧಿಕಾರದಾಗ ಕೇಂದ್ರ ಸರ್ಕಾರ 1500, 600, 1800 ಬಹಳ ಮೆಕ್ಕೆಜೋಳ ಇನ್ನೇನು ಒಣಗಿದ್ರೆ 1850, 900 ಖರೀದಿ ಮಾಡ್ತಾರೆ ಅಂತ ಹೇಳ್ತಾರೆ. ವರ್ತಕರು ಅದೇ ಹೇಳ್ತಾರೆ, ರೈತರು ಅದೇ ಹೇಳ್ತಾರೆ. ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ವಿ, ಒಂದು ವಾರ. ಮತ್ತು ಭತ್ತ ಅದು ಸೀಸನ್ ಪ್ರಾರಂಭ ಆಗುತ್ತೆ. ಭತ್ತ ಒಂದು ಎಕರೆಗೆ 30,000 ರೂಪಾಯಿಗೆ ಹೆಚ್ಚು ಖರ್ಚು ಬರುತ್ತೆ. ಭತ್ತ ಮತ್ತು ಮೆಕ್ಕೆಜೋಳ ಎಲ್ಲ ಒಂದು ಕಡೆ ಸರ್ಕಾರ ವರ್ತಕರ ಪರವಾಗಿರ್ತಕ್ಕಂಥ ಸರ್ಕಾರ ಅಥವಾ ಮಧ್ಯವರ್ತಿಗಳ ದಲ್ಲಾಳಿಗಳ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ, ಅಭಿವೃದ್ಧಿ ಅಂತೂ. ರಾಜ್ಯದಾದ್ಯಂತ ರೈತರ ಪ್ರತಿಭಟನೆ ಜೋರಾಗಿದೆ. ಒಂದ್ ಕಡೆ ಕಬ್ಬು ಬೆಳೆಗಾಗಿ ಮತ್ತೊಂದ್ ಕಡೆ ಮೆಕ್ಕೆಜೋಳಕ್ಕಾಗಿ ಪ್ರತಿಭಟನೆ ನಡೀತಾ ಇದೆ. ಬೆಂಬಲ ಬೆಲೆಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿ ಹೊನ್ನಾಳಿ ಎಪಿಎಂಸಿಯಲ್ಲಿಯೂ ಕೂಡ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಭತ್ತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನಿಗದಿಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿರೋದು ಹೊನ್ನಾಳಿಯ ಎಪಿಎಂಸಿಯಲ್ಲಿ ರೈತರು. ತಕ್ಷಣ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿದ್ದಾರೆ ರೈತರು. ಬೆಂಬಲ ಬೆಲೆ ನಿಗದಿ ಮಾಡದೇ ಇದ್ರೆ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಎಚ್ಚರಿಕೆಯನ್ನ ನೀಡಿರೋದು. ನಾವು ಅಧಿಕಾರದಾಗ ಕೇಂದ್ರ ಸರ್ಕಾರ 1500, 600, 1800 ಬಹಳ ಮೆಕ್ಕೆಜೋಳ ಇನ್ನೇನು ಒಣಗಿದ್ರೆ 1850, 900 ಖರೀದಿ ಮಾಡ್ತಾರೆ ಅಂತ ಹೇಳ್ತಾರೆ. ವರ್ತಕರು ಅದೇ ಹೇಳ್ತಾರೆ, ರೈತರು ಅದೇ ಹೇಳ್ತಾರೆ. ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ವಿ, ಒಂದು ವಾರ. ಮತ್ತು ಭತ್ತ ಅದು ಸೀಸನ್ ಪ್ರಾರಂಭ ಆಗುತ್ತೆ. ಭತ್ತ ಒಂದು ಎಕರೆಗೆ 30,000 ರೂಪಾಯಿಗೆ ಹೆಚ್ಚು ಖರ್ಚು ಬರುತ್ತೆ. ಭತ್ತ ಮತ್ತು ಮೆಕ್ಕೆಜೋಳ ಎಲ್ಲ ಒಂದು ಕಡೆ ಸರ್ಕಾರ ವರ್ತಕರ ಪರವಾಗಿರ್ತಕ್ಕಂಥ ಸರ್ಕಾರ ಅಥವಾ ಮಧ್ಯವರ್ತಿಗಳ ದಲ್ಲಾಳಿಗಳ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ, ಅಭಿವೃದ್ಧಿ ಅಂತೂ.